ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೊಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಸೋಮವಾರದಿಂದ ಶನಿವಾರದ ತನಕ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಅಂದರೆ ನಾನು ಸಂಡೇ ಬಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದನ್ನು ನೋಡಿದ್ರಿ. ಸೊ ಎಲ್ಲ ನೀಟಾಗಿ ಡಸ್ಟೆಲ್ಲ ತೆಗೆದು ಗುಡಿಸಿ ಒರೆಸ್ಬಿಟ್ಟು ಹೋಗಿದ್ದೆ. ಸೋಮವಾರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬಂದುಬಿಟ್ಟು ಸೊ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಗುಡಿಸ್ಬಿಟ್ಟು ಮತ್ತೊಂದು ಸಲ ಒರೆಸ್ತಾ ಇದ್ದೀನಿ. ಫೋಟೋ ಎಲ್ಲ ಇದೆ, ದೀಪ ಬೇರೆ ಒಂದು ಸೆಟ್ ಇಲ್ಲೇ ಇದೆ. ಸೊ ದೇವ್ರ ಫೋಟೋ, ಒಂದು ಚಿಕ್ಕದೊಂದು ಗಣೇಶ ಫೋಟೋ ಇದೆ ಅಲ್ವಾ, ಅದಕ್ಕೇ ಪೂಜೆ ಮಾಡೋಣ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಸಿಟಿಗೆ ಸ್ವಲ್ಪ ರೇಷನ್ ಎಲ್ಲ ತೊಗೊಳಕ್ಕೆ ಬರಬೇಕಿತ್ತು. ಹಾಗೆ ನಮ್ಮ ಮನೆಗೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನೀಗ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಸೊ ಫೋಟೋ ಇರೋದ್ರಿಂದ ಪೂಜೆ ಮಾಡಬೇಕು ಅನ್ನಿಸ್ತು ನನಗೂ. ಹಾಗೆಯೇ ಈ ವೀಕಿಂದ ನಾನು ಮನೆ ಕೆಲಸನೂ ಕೂಡ ಶುರು ಮಾಡಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮನೆಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಹಿಡ್ದಂಥ ಕೆಲಸಗಳು ಸಲೀಸಾಗಲಿ ಅನ್ನೋದಷ್ಟೇ. ನೋಡ್ಬೋದು, ಹೊರಗಡೆ ಎಲ್ಲ ನೀಟಾಗಿ ಗುಡಿಸಿ ನೀರೆಲ್ಲ ಹಾಕ್ಬಿಟ್ಟಿದ್ದೀನಿ. ಒಳಗಡೆನೂ ಅಷ್ಟೇ ನೀಟಾಗಿ ಒರೆಸಿದ್ದೀನಿ. ಸೊ ನೆಲ ಅದು ಲಾಸ್ಟ್ ಟೈಮ್ ನಾವು ಪ್ಲಾಸ್ಟಿಂಗ್ ಮಾಡಿದಾಗ ಒಳಗಡೆನೇ ಕಲಿಸ್ಬಿಟ್ಟು ಗಾರೆ, ಅದು ಎಷ್ಟೇ ಒರೆಸಿ ಎಷ್ಟೇ ಕ್ಲೀನ್ ಮಾಡಿದರೂ ವೈಟ್ ಪ್ಯಾಚಸ್ ಮಾತ್ರ ಹೋಗ್ತಾನೇ ಇಲ್ಲ. ಸೊ ಅದಕ್ಕೇನಾದರೂ ಬಣ್ಣ ಏನಾದರೂ ತಂದು ಹೊಡಿಬೇಕು ಅನಿಸ್ತು ನನಗೆ ಆವಾಗ. ಬಟ್ ಆಗಲೂ ನಾವು ಹೊಡಿಯೋಕ್ಕೆ ಹೋಗಲಿಲ್ಲ, ಹಾಗೇ ಬಿಟ್ಬಿಟ್ವಿ. ಇದಕ್ಕೆ ಮೇಲೆ ನೋಡಬೇಕು. ಸೊ ಹೊರಗಡೆನೂ ಅರಿಶಿನ ಹಚ್ಬಿಟ್ಟು ರಂಗೋಲಿ ಎಲ್ಲ ಇಟ್ಟಿದ್ದೀನಿ. ಎಲ್ಲದೂ ಕೂಡ ಇಲ್ಲೇ ಬಿಟ್ಟೋಗಿದೆ. ರಂಗೋಲಿ, ಅರಿಶಿನ ಎಲ್ಲ ಇಲ್ಲೇ ಬಿಟ್ಟಿದ್ದೆ. ಬಿಂದಿಗೆ ಎಲ್ಲ ತೊಳೆದು ನೀರನ್ನು ಕೂಡ ತಂದಿಟ್ಟಿದ್ದೀನಿ. ಹಾಗೆ ಒಂದು ಸೆಟ್ ಹೊಸ ದೀಪ ಇತ್ತು, ಹೊಸ ದೀಪ, ಒಂದೆರಡು ಹೊಸ ಸೌಟೆಲ್ಲ ಬೀರಲ್ಲೇ ಇಟ್ಟಿದ್ದೆ, ಅದನ್ನೆಲ್ಲ ಇಲ್ಲೇ ಬಿಟ್ಟಿದ್ದೀನಿ. ಹಾಗೆ ಹೊಸ ದೀಪ ಇದೆಯಲ್ಲ, ಅದನ್ನೇ ವಾಶ್ ಮಾಡ್ಕೊಂಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊರಿಂದನೇ ನಾನು ಮಲ್ಲಿಗೆ ಮತ್ತು ಕನಕಾಂಬರ ಹೂಗಳು ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಹಾಗೆಯೇ ಡ್ರಾದಲ್ಲಿ ದಾರದ ಉಂಡೆನೂ ಕೂಡ ಇತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಈಗ ನಾನು ಹೂನ ಕಟ್ತಾಯಿದ್ದೀನಿ. ನಮ್ಮನೆ ಹತ್ರ ಹೂವಿಗಂತೂ ಕೊರತೆ ಇಲ್ಲ ಫ್ರೆಂಡ್ಸ್. ದಿನ ಹೂ ಬಿಡುತ್ತೆ, ಖುಷಿಯಾಗುತ್ತೆ. ಸೊ ನಾನು ಒಂದೇ ಫೋಟೋ ಇರೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹೂವನ್ನ ನೋಡಿಕೊಂಡು ತೊಗೊಂಬಂದಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಪೂಜೆ ಎಲ್ಲ ನೀಟಾಗಿ ಆಯಿತು. ತೆಂಗಿನಕಾಯಿ, ಬಾಳೆಹಣ್ಣು, ದೀಪದ ಎಣ್ಣೆ, ಹಾಗೆ ಊದುಬತ್ತಿ, ಕರ್ಪೂರ ಎಲ್ಲದನ್ನು ಕೂಡ ಅಂಗಡಿಗೆ ಹೋಗಿ ತೊಗೊಂಬಂದಿದ್ದೆ. ಅದು ಯಾವುದೂ ಇರಲಿಲ್ಲ. ಸೊ ನೀಟಾಗಿ ಪೂಜೆ ಮಾಡಿ ಈಗ ನಾನು ಮನೆ ಕಡೆ ಹೊರಡ್ತಾಯಿದ್ದೀನಿ. ಗಂಟೆಗೆ 6:30 ಆಗಿದೆ. ಖುಷಿ ಆಗ್ತಾಯಿತ್ತು. ನೀಟಾಗಂತೂ ಪೂಜೆ ಆಯಿತು. ಅದಾದ ನಂತರ ಮತ್ತೆ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅದಾದಮೇಲೆ ರೇಷನ್ ಎಲ್ಲ ತೊಗೊಂಡು ಮನೆ ಕಡೆ ಹೊರಟೆ. ಸೊ ಇದು ಬುಧವಾರ ಬ್ಲಾಗು. ಬುಧವಾರ ಬೆಳಗ್ಗೆ 6 ಆಗಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವ್ರು ನೋಡಿಬಿಟ್ಟು ಈಗ ನಾನು ನೋಡ್ಬೋದು, ಧ್ರುವನೂ ಕೂಡ ಬೆಳಗ್ಗೆನೇ ಎದ್ದುಬಿಟ್ಟಿದ್ದಾನೆ. ರೀಸನ್ ಇಷ್ಟೇ ಫ್ರೆಂಡ್ಸ್, ಇವತ್ತು ಅವರು ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎಬ್ಬಿಸ್ಬಿಟ್ಟಿದ್ದಾಳೆ ನಮ್ಮಕ್ಕ. ಬೇಗನೆ ಎಬ್ಬಿಸ್ಬಿಟ್ಟು ರೆಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು 7 ಗಂಟೆಗೆ ಟ್ರೈನ್ಗೆ ಹೋಗ್ತೀನಿ ಅಂತೇಳಿ ಹೊರಟಿದ್ದಾಳೆ. ಸೊ ನಮ್ಮ ಭಾವನೂ ಬಂದಿರಲಿಲ್ಲ ಕರ್ಕೊಂಡು ಹೋಗೋದಕ್ಕೆ, ಬ್ಯುಸಿ ಇದ್ದೆ ಅಂತೇಳ್ಬಿಟ್ಟು ಟ್ರೈನ್ಗೆ ಹತ್ಸಕ್ಕೆ ಹೇಳಿದರು. ಅಮ್ಮನೂ ಜೊತೆಗೆ ಹೋಗೋ ಪ್ಲ್ಯಾನ್ ಇತ್ತು. ನಾನು ಕೂಡ ಹೋಗಿ ಬರ್ತೀನಿ, ಅವಳನ್ನ ಬಿಟ್ಬಿಟ್ಟು ಬರ್ತೀನಿ ಅಂದರು. ನಮ್ಮಕ್ಕ ಆಮೇಲೆ
ಇಲ್ಲ ನಾನೇ ಹೋಗ್ತೀನಿ ಟ್ರೈನ್ ಹತ್ತಿಸಿ, ಆ ಕಡೆ ಬಾವ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಲು. ಹಾಗಾಗಿ ನಮ್ಮಮ್ಮ ಬೆಳಗ್ಗೆನೇ ಇವತ್ತು ಟ್ರೈನ್ ಹತ್ಸೋಣ ಅಂತ ಹೊರಟಿದ್ದಾರೆ. ಹಾಗೆಯೇ ಮನೆ ಹತ್ರ ನೋಡ್ಬೋದು ಎಷ್ಟು ಡೈಲೆ ಹೂ ಬಿಟ್ಟಿದೆ ನೋಡಿ, ದೊಡ್ಡ ದೊಡ್ಡ ಹೂಗಳು ನೋಡಿ, ಆ ಕಡೆ ಈ ಕಡೆ ಎರಡೂ ಕಡೆ ಚೆನ್ನಾಗಿ ಬಿಟ್ಟಿದೆ. ಇದು ಚಿಕ್ಕ ಬಿಂದಿಗೆ ಹೂವು ಅಂತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು. ಹಾಗೆ ಕಾಸಿ ಕಣಗಲು ಹೂವು, ಅದು ಕೂಡ ಸಖತ್ ಗೊಂಚಲೇ ಬಿಟ್ಬಿಟ್ಟಿದೆ. ಹಾಗೆ ಸೂಜಿ ಮಲ್ಲಿಗೆ, ಈಗ ಸೂಜಿ ಮಲ್ಲಿಗೆ ಸೀಸನ್ನು. ಇದು ಸೂಜಿ ಮಲ್ಲಿಗೆ ತುಂಬ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 7-8 ದಿನ ಬಿಡುತ್ತೆ ಈ ಹೂವು, ತುಂಬ ಹೂವು ಬಿಡುತ್ತೆ. ಅದಾದಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಇದು ದುಂಡು ಮಲ್ಲಿಗೆ ಹೂವು. ಸೊ ದುಂಡು ಮಲ್ಲಿಗೆನೂ ಕೂಡ ಬಿಟ್ಟಿದೆ. ಹಾಗೆಯೇ ರೋಸ್ ಗಿಡದಲ್ಲಂತೂ ಸಖತ್ತು ಹೂವು ಬಿಡ್ತು. ಹಾಗೆ ಫ್ರೆಂಡ್ಸ್, ಈ ರೋಸ್ ಗಿಡದಲ್ಲಿ ಒಂದು ಚಿಕ್ಕ ಬರ್ಡ್ ಬಂದ್ಬಿಟ್ಟು ಮೊಟ್ಟೆ ಇಟ್ಕೊಂಡಿದೆ ನೋಡಿ, ಗೂಡು ಕಟ್ಕೊಂಡು ಎಷ್ಟು ನೀಟಾಗಿ ಗೂಡು ಕಟ್ಕೊಂಡು ಮೊಟ್ಟೆ ಇಕ್ಕಿದೆ ನೋಡಿ. 2 ಮೊಟ್ಟೆ ಇಟ್ಟಿದೆ. ಸೊ ಅದು ಮುಟ್ಬಿಟ್ರೆ ಮತ್ತೆ ಆ ಮೊಟ್ಟೆ ಹತ್ರ ಬರೋದಿಲ್ಲ ಅಂತಾರೆ, ಹಾಗಾಗಿ ಮುಟ್ಟಿಲ್ಲ. ದೂರದಿಂದನೇ ನೋಡ್ತಾ ಇದ್ದೀವಿ. ಮನಸ್ವಿ ಅಂತೂ ಡೈಲಿ 2-3 ಸಲ ಹೋಗೋದು ನೋಡೋದು ಅದೇ ಥರ ಮಾಡ್ತಾಯಿದ್ಲು ಮನಸ್ವಿನ ಧ್ರುವನು. ಮನಸ್ವಿದು ಆಲ್ರೆಡಿ ಸ್ನಾನ ಆಗಿತ್ತು, ಧ್ರುವಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದಾಳೆ. ಸೊ ನಮ್ಮಮ್ಮ ಇವಾಗ ಧ್ರುವನಿಗೆ ಹಾಲು ಕುಡಿಸ್ತಾ ಇದ್ದಾರೆ. ಹಾಗೆ ತನುನ ಎಬ್ಬಿಸ್ತಾ ಇದ್ದೀವಿ, ಬೇಗ ಎದ್ದೇಳು ಧ್ರುವ ಮನಸ್ಸು ಎಲ್ಲ ಹೊರಟಿದ್ದಾರೆ ಅಂತೇಳಿ. ನೋಡಿ ಗಂಟೆ ಈಗ 6:30 ಆಗಿದೆ. ಮನಸ್ಸಿಂತೂ ಆಲ್ರೆಡಿ ರೆಡಿಯಾಗಿದ್ದಾಳೆ. ಧ್ರುವಂದು ಒಂದು ಚಪ್ಪಲಿ ಅನ್ಯಾಯವಾಗಿ ಹೋಯ್ತಲ್ಲಪ್ಪ, ನಾಯಿ ಎತ್ಕೊಂಡು ಹೋಗ್ಬಿಡ್ತಲ್ಲ. ಸೂಪರ್ ಚಪ್ಪಲಿನ ಅಲ್ಲಿ ಹೊಸಾದ್ ಕೊಡಿಸ್ಕೊಚಿನಿ. ಆಯ್ತು, ನೀನು ಹೊಸ ಚಪ್ಪಲಿ ತಗೊಂಬೋಗನೆ ಆಯ್ತಾ. ಇದು ಹಳೇದು ಬೇಡ ಆಯ್ತಾ, ಹೊಸ ಚಪ್ಪಲಿ ತಗೋ ಓಕೆನಾ. ಎಷ್ಟು ಹಳಿದು ಏನ್ ಮಾಡಿದ್ದು ನೋಡಿ, ಎಷ್ಟು ಪೂಲ್ ಐತೆ. ಪೂಲ್ ಚಪ್ಪಲಿನಾ ನೆಕ್ಸ್ಟ್ ಮಂತ್ ಬರ್ತಾಳಂತ, ಹೌದಾ. ಬೇಜಾರಾ? ಬಾಯ್. ಸ್ಕೂಲ್ ಹೋಗ್ತಿದ್ದೀನಿ ಅಂತ ಖುಷಿ, ಬೇಜಾರಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಧ್ರುವ ಅವರೇ. ಧ್ರುವಾಣಿ ಬಾಯ್. ಬಾಯ್. ಗಂಟೆ ಈಗ 8:15 ಆಗ್ತಾ ಬಂತು. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟು ಚಿತ್ರಾನ್ನ. ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮನೆ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ ಈಗ ನಾನು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಮ್ ಝೆಡ್ ತೆಗೆದ್ಬಿಟ್ಟು ಒಳಗಡೆ ಹಾಕಿದ್ದೀನಿ. ನಾನೇ ಹಾಕಿದ್ದಿದ್ದನ್ನು ಮಂಗಳವಾರ ಸಂಜೆ ಬಂದುಬಿಟ್ಟು ನಾನು ಒಂದು ಟ್ಯಾಕ್ಟ್ರು ಎಮ್ ಝೆಡ್ನ ಓಡಿಸ್ದೆ. ಇದು ಪ್ಲಾಸ್ಟಿಂಗ್ ಮಾಡಿಸೋದಕ್ಕೋಸ್ಕರ ಎಮ್ ಝೆಡ್ನ ಓಡಿಸಿದ್ದೀವಿ ಒಂದು ಟ್ಯಾಕ್ಟ್ರು. ಹಾಗೆ ರಸ್ತೆಗೆ ಬಿದ್ದಿದ್ದಂಥ ಎಮ್ ಝೆಡ್ನೆಲ್ಲ ತೆಗೆದು ನಾನೇ ಒಳಗಡೆ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ತುಂಬ ನಾಯಿಗಳು ಬರುತ್ತೆ. ನಾಯಿಗಳು ಬಂದುಬಿಟ್ಟು ಎಮ್ ಝೆಡ್ ಎಲ್ಲ ರಸ್ತೆಗೆ ಎಳೆಯುತ್ತೆ. ಅದೆಲ್ಲದಕ್ಕಿಂತ ಅಂತೇಳಿದ್ರೆ ತುಂಬ ಮಕ್ಕಳಿದ್ದಾರೆ. ತುಂಬ ಮಕ್ಕಳಿರೋದ್ರಿಂದ ಮರಳ ಮೇಲೆ ಹತ್ತಿ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಅಂದರೆ ಎಲ್ಲ ಕಡೆ ಹರಡ್ಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ಅದಕ್ಕಿಂತ ಕಳ್ತನ ತುಂಬ ಮಾಡ್ತಾರೆ. ಹಾಗಾಗಿ ಲಾಸ್ಟ್ ಟೈಮೇ ನಾವು ಮನೆ ಕಟ್ಟಬೇಕಾದ್ರೆ ಸುಮಾರು ಎತ್ತೆತ್ಕೊಂಡು ಹೋಗಿ ಮುಚ್ಚಿಟ್ಕೊಂಡ್ರು ಮರಳನ್ನ ನೈಟ್ ಟೈಮು. ಹಾಗಾಗಿ ತೆಗ್ದು ಎಲ್ಲ ಒಳಗಡೆ ಇಟ್ಬಿಟ್ಟು ಕ್ಲೀನಾಗಿ ನಾನು ಎಲ್ಲದನ್ನು ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಶೀಟೆಲ್ಲ ಏರಿ ಸಂಜೆ ಬಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡೋಗಿದ್ದೆ. ಇವತ್ತು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದರು, ಬಟ್ ಇವತ್ತು ಕೂಡ ಬರಲಿಲ್ಲ. ಇದಕ್ಕೆ ಮರಳನ್ನ ಓಡಿಸೋದಕ್ಕೆ ಎಮ್ ಝೆಡ್ ಓಡಿಸೋದಕ್ಕೆ 5200 ರೂಪಾಯಿ ಒಂದು ಟ್ಯಾಕ್ಟ್ರಿಗೆ. ಇದು ಪ್ಲಾಸ್ಟಿಂಗಿಗೆ ಆಗೋವಂಥ ಡಬಲ್ ಡಬಲ್ ಪಾಲಿಶ ಏನು ಅಂತಾರೆ ಆ ಥರದ್ದು ಎಮ್ ಝೆಡ್ ಇದು. ಹಾಗೆಯೇ ಫ್ರೆಂಡ್ಸ್, ಮೋಟ್ರು ರೆಡಿ ಮಾಡೋದಕ್ಕೆ ಬಂದರು 10-10 ಅಷ್ಟೊತ್ತಿಗೆ. ನನ್ನ ಹಸ್ಬೆಂಡು ಮೋಟ್ರು ರೆಡಿ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದರು. ಬಂದ್ಬಿಟ್ಟು ಅದು ಸರಿಯಾಗಲಿಲ್ಲ ಇಲ್ಲೇ ಅಂತೇಳ್ಬಿಟ್ಟು ಬಿಚ್ಕೊಂಡು ತೊಗೊಂಡೋಗಿದ್ದಾರೆ, ನೋಡ್ಬೋದು. ಅದಾದಮೇಲೆ ಮತ್ತೆ 1 ಅವರ್ 1-2 ಅವರ್ ಬಿಟ್ಬಿಟ್ಟು ಮತ್ತೆ ಮೋಟ್ರನ್ನ ತಂದು ಫಿಟ್ ಮಾಡಿದ್ರು. ಆವಾಗ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಗುರುವಾರ ಶುಕ್ರವಾರ ಯಾವುದೇ ವ್ಲಾಗ್ ಮಾಡಲಿಲ್ಲ ನಾನು. ಇದು ಶನಿವಾರದ ಬ್ಲಾಗು. ಶನಿವಾರ ನನ್ನ ಹಸ್ಬೆಂಡ್ ಬಂದರು ಬೆಳಗ್ಗೆನೆ, ಅಂದರೆ ಶುಕ್ರವಾರ ನೈಟು ಬಸ್ ಹತ್ಬಿಟ್ಟು ಶನಿವಾರ ಬಂದರು. ಬಂದಾದಮೇಲೆ ಇದು ಶನಿವಾರ ಬೆಳಗ್ಗೆ ಈಗ ಕೆಲಸ ಎಲ್ಲ ಶುರುವಾಗಿದೆ, ಪ್ಲಾಸ್ಟಿಂಗ್ ಕೆಲಸ.
ಅದಾದಮೇಲೆ ಟೀನ ತರಿಸ್ಬಿಟ್ಟು ಈಗ ನಾವು ಟೀ ಕುಡಿತಾ ಇದ್ದೀವಿ. ಸೊ ಪ್ಲಾಸ್ಟಿಕ್ ಕೆಲಸ ಇವತ್ತಿಂದ ಶುರುವಾಗಿದೆ, ನೋಡಬೇಕು ಎಷ್ಟು ದಿನಕ್ಕೆ ಮುಗಿಯುತ್ತೋ ಗೊತ್ತಿಲ್ಲ. ಇದು AIT ಸರ್ಕಲ್ಲು ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಬಂದಿದ್ದೀವಿ, ಟೈಲ್ಸ್ ಅಂಗಡಿಗೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಟೈಲ್ಸನ್ನ ತೊಗೊಂಡೋಗ್ಬೇಕು, ಅಡುಗೆ ಮನೆಗೆ ಮತ್ತು ಬಾತ್ರೂಮ್ಗೆ ಟೈಲ್ಸ್ ಹಾಕ್ಸೋಣ ಅಂತೇಳಿ. ಅದೆರಡಕ್ಕೂ ಬೇಕಾದಂಥ ಟೈಲ್ಸ್ಗಳನ್ನ ತೊಗೊಂಡೋಗೋಣ ಅಂತ. ನನ್ನ ಹಸ್ಬೆಂಡು ಮತ್ತೆ ಊರಿಗೆ ಹೋಗ್ತಾರೆ, ಅವ್ರು ಹೋಗೋದಕ್ಕಿಂತ ಮುಂಚೆ ಟೈಲ್ಸ್ ಎಲ್ಲ ಕೊಡಿಸಿ ಹೋಗಲಿ ಅಂತೇಳ್ಬಿಟ್ಟು ಈಗ ನಾನು ಬಂದಿದ್ದೀನಿ. ನೋಡ್ಬಿಟ್ಟು ಯಾವ ಥರ ಟೈಲ್ಸ್ ಬೇಕು ಅಂತೇಳಿ. ತುಂಬ ಏನು ಕಾಸ್ಟ್ಲಿ ಇದೆಲ್ಲ ಹಾಕ್ಸ್ತಾ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿರುವಂಥ ಟೈಲ್ಸ್ನೇ ಹಾಕ್ಸೋಣ ಅಂತ ಅಂದ್ಕೊಂಡು ಟೈಲ್ಸ್ ಎಲ್ಲ ತೊಗೊಂಡು ಮನೆಗೆ ಇಟ್ಬಿಟ್ಟು ಫ್ರೆಂಡ್ಸ್ ಈಗ ನಾವು ವಾಪಸ್ಸು ಊರಿಗೆ ಹೋಗ್ತಾಯಿದ್ದು. ಆ ಟೈಮಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಇದು ದಂಟ್ರಮುಖಿ ಕೆರೆ ಏರಿ ನಾನು ಸುಮಾರು ಸಲ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಆ ಕೆರೆ ಏರಿ ಮೇಲೆ ಒಂದು ಬಸ್ಸು ಮತ್ತು ಬೈಕು ಎರಡಕ್ಕೂ ಕೂಡ ಆಕ್ಸಿಡೆಂಟ್ ಆಗಿದೆ. ಬಸ್ಸಿಗೆ ಆಪೋಸಿಟ್ಟಾಗಿ ಬೈಕ್ ಬಂದು ಗುದ್ದಿರೋವಂಥದ್ದು. ಸ್ಪಾಟ್ ಡೆತ್ ಆಗಿದ್ದಾನೆ ಹುಡುಗ. ತುಂಬ ಬೇಜಾರಾಗ್ಬಿಡ್ತು ಅದನ್ನು ನೋಡ್ಬಿಟ್ಟು. ನಿಜವಾಗ್ಲೂ ನಾನು ಅದು ಯಾವುದನ್ನೋ ವಿಡಿಯೋ ಹಿಡಿಯೋಕ್ಕೆ ಹೋಗಲಿಲ್ಲ. ಇಲ್ಲಿ ಇಷ್ಟೊಂದು ಜಾಮ್ ಆಗಿತ್ತಲ್ವ, ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದೇ ಆ ಹುಡುಗನ ಹಾಸ್ಪಿಟಲಿಗೆ ಎತ್ಕೊಂಡು ಹೋದ್ರು ನೋಡಿ. ಫುಲ್ಲು ಕೆಳಗಡೆ ಬ್ಲಡ್ ಎಲ್ಲ ನೋಡಿ ಎಷ್ಟು ಇದಾಗ್ಬಿಟ್ಟಿದೆ ನೋಡಿ. ತುಂಬ ಬೇಜಾರಾಗ್ಬಿಡ್ತು ಇದನ್ನು ನೋಡಿ. ಬೈಕು ಸ್ಪ್ಲೆಂಡ್ರ್ ಬೈಕು ಅಂತ ಅನಿಸುತ್ತೆ. ಯಾರು ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿ ಹೋಗಿ ನೋಡೋ ತನಕ ತುಂಬ ಆತಂಕ ಇತ್ತು, ಯಾರಿಗಪ್ಪ ಏನಾಯ್ತಪ್ಪ ಅಂತೇಳ್ಬಿಟ್ಟು. ನೋಡಿ ಅಲ್ಲಿದೆ ನಿಂತಿದೆ ನೋಡಿ ಸ್ಪ್ಲೆಂಡರ್ ಬೈಕ್, ಅದೇನೆ. ಅಷ್ಟರಲ್ಲಿ ಇವರು ಅಡ್ಡ ಬಂದರು. ಟ್ರಾಫಿಕ್ ಪೊಲೀಸು ಹಾಗೆ ಪೊಲೀಸು ಎಲ್ಲ ಬಂದಿದ್ದಾರೆ. ಸಖತ್ತು ಜನ ಸೇರಿತು. ಸುಮಾರು ಒಂದು ಅರ್ಧ ಗಂಟೆ ಅಲ್ಲೇ ಆಗೋಯ್ತು ಟ್ರಾಫಿಕ್ಕೆಲ್ಲ ಕ್ಲಿಯರ್ ಮಾಡೋಷ್ಟರಲ್ಲಿ. ನೋಡಿ ಈ ಬಸ್ಸಿಗೆ ಗುದ್ದಿರೋದು KSRTC ಬಸ್ಸು, ಕಡೂರು ಬಾಣಾವರ ಬಸ್ಸಿಗೆ, ಕಡೂರು ಚಿಕ್ಕಮಂಗ್ಳೂರು ಬಾಣಾವರ ಬಸ್ ಅದು. ಫುಲ್ಲು ಬಸ್ಸೇ ಒಳಗಡೆ ಹೋಗ್ಬಿಟ್ಟಿದೆ ನೋಡಿ, ಅಷ್ಟು ಸ್ಪೀಡಲ್ಲಿ ಬಂದು ಗುದ್ದಿದ್ದಾನೆ ಆ ಹುಡುಗ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.